ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾನು TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಹಾಯಕವಾಗುವಂತೆ ಕನ್ನಡ ಬೋಧನಾಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ ಭಾಷೆಯ ಅರ್ಥ, ಅನಂತರ ಭಾಷೆಗೆ ಸಂಬಂಧಪಟ್ಟಂತೆ ಭಾಷಾಶಾಸ್ತ್ರಜ್ಞರು ನೀಡಿರುವಂತಹ ಹೇಳಿಕೆಗಳು, ಜೊತೆಗೆ ಭಾಷೆಯ ಪ್ರಾಮುಖ್ಯತೆಯನ್ನು ನೋಡೋಣ. ಓಕೆ, ಸೊ ಈಗ ಮೊದಲನೇದಾಗಿ ಭಾಷೆ ಅಂತ ಅಂದರೆ ಏನು ಅಂತ ನೋಡೋಣ. ಈಗ ಭಾಷೆ ಅನ್ನೋದು ಮನುಷ್ಯನಿಗೆ ಸಿಕ್ಕಂತಹ ವರ ಅಂತ ಹೇಳ್ಬೋದು. ನಾವು ನಮ್ಮ ಎಲ್ಲ ಭಾವನೆಗಳನ್ನು ಭಾಷೆಯ ಮೂಲಕ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸ್ಬೋದು. ಹಾಗಾದರೆ ಈ ಭಾಷೆಯ ಅರ್ಥ ಏನು, ಭಾಷೆ ಅಂದರೆ ಏನು ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಭಾಷೆ ಎಂದರೆ ಮನುಷ್ಯ ತನ್ನ ದೈನಂದಿನ ವ್ಯವಹಾರಗಳಿಗೆ, ತನ್ನ ದೈನಂದಿನ ಬದುಕಿಗೆ ಸೃಷ್ಟಿಸಿಕೊಂಡಿರುವ ಒಂದು ಸಂಪರ್ಕ ಸಾಧನ. ಹೌದಾ, ನಾವು ಒಬ್ಬರ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಬೇಕು, ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂದರೆ ಭಾಷೆ ಅನ್ನೋದು ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಮ್ಮ ದೈನಂದಿನ ವ್ಯವಹಾರಗಳಿಗೆ ಮತ್ತು ನಮ್ಮ ದೈನಂದಿನ ಬದುಕಿಗೆ ನಾವು ಸೃಷ್ಟಿಸಿಕೊಂಡಿರುವಂತಹ ಒಂದು ಸಂಪರ್ಕ ಸಾಧನ ಇದು. ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನ ಎನ್ನಲು ಆತ ಸೃಷ್ಟಿಸಿಕೊಂಡಿರುವ ಭಾಷೆಯು ಬಹುಮುಖ್ಯ ಕಾರಣ ಅಂತ ಹೇಳ್ತೀವಿ. ಭಾಷೆಯ ಮೂಲಕ ಮಾನವ ತನ್ನೆಲ್ಲ ಭಾವನೆಗಳನ್ನು ಬೇರೆಲ್ಲ ಪ್ರಾಣಿಗಳಿಗಿಂತ ವಿಶಿಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ವ್ಯಕ್ತಪಡಿಸುತ್ತಾನೆ. ಈಗ ಬೇರೆ ಪ್ರಾಣಿಗಳಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಭಾಷೆ ಅನ್ನುವಂಥ ಒಂದು ಸಂಪರ್ಕ ಸಾಧನ ಅಥವಾ ಮಾಧ್ಯಮ ಇರೋದಿಲ್ಲ. ಆದರೆ ನಮ್ಮ ಮನುಷ್ಯರಿಗೆ ನಮ್ಮ ಯಾವುದೇ ಭಾವನೆಗಳನ್ನು, ಅದು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ನಂತರ ಹಾಸ್ಯವನ್ನು ನಾವು ವ್ಯಕ್ತಪಡಿಸೋದಾಗಿರ್ಬೋದು, ಯಾವುದೇ ಭಾವನೆಗಳನ್ನು ಬಹಳ ಅರ್ಥಪೂರ್ಣವಾಗಿ ನಾವು ವ್ಯಕ್ತಪಡಿಸೋದಕ್ಕೆ ಇರುವಂತಹ ಒಂದು ಸಾಧನ ಅಂದರೆ ಅದು ಭಾಷೆ. ಭಾಷೆ ಎಂಬ ಪದ ಸಂಸ್ಕೃತದ ಭಾಷ್ ಎಂಬ ಧಾತುವಿನಿಂದ ಬಂದಿದೆ. ಭಾಷೆ ಅನ್ನುವಂತಹ ಒಂದು ಪದ ಏನಿದೆ ಇದು ಸಂಸ್ಕೃತದ ಭಾಷ್ ಅನ್ನುವಂತಹ ಒಂದು ಧಾತುವಿನಿಂದ ಬಂದಿದೆ. ಭಾಷ್ ಎಂದರೆ ಹೇಳುವುದು, ಉಚ್ಚರಿಸುವುದು, ಮಾತನಾಡುವುದು ಎಂದರ್ಥ. ಇದನ್ನು ಇಂಗ್ಲಿಷ್ನ ಲ್ಯಾಂಗ್ವೇಜ್ ಎಂಬ ಪದಕ್ಕೆ ಸಂವಾದಿಯಾಗಿ ಬಳಸುತ್ತೇವೆ. ಲ್ಯಾಂಗ್ವೇಜ್ ಎನ್ನುವಂತಹ ಪದ ಲ್ಯಾಟಿನಿನ ಲಿಂಗ್ವಾ ಎಂಬ ಶಬ್ದದ ಮೂಲಕ ಬಂದಿದೆ. ಹಾಗಾದರೆ ಲಿಂಗ್ವಾ ಅಂತ ಅಂದರೆ ಏನು? ಲಿಂಗ್ವಾ ಅಂತ ಅಂದರೆ ನಾಲಿಗೆ, ಆಡಿದ ಪದ ಎಂಬ ಅರ್ಥವಿದೆ. ಸಂಸ್ಕೃತದಲ್ಲಿ ವಾಕ್, ವಾಣಿ, ಉಕ್ತಿ, ವಚನ ಮುಂತಾದ ಪದಗಳು ಭಾಷೆ ಎಂಬುದಕ್ಕೆ ಸಂವಾದಿಯಾಗಿ ಬಳಕೆಯಾಗುತ್ತವೆ ಎಂಬುದು ಈ ಒಂದು ಶಬ್ದಶಃ ಅರ್ಥ. ಭಾಷೆ ಅನ್ನುವಂತಹ ಪದ ಅದರ ವ್ಯುತ್ಪತ್ತಿ ಏನಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಪ್ರಶ್ನೆ ಆಗ್ಬೋದು, ಭಾಷೆ ಅನ್ನುವಂತಹ ಪದ ಯಾವ ಒಂದು ಧಾತುವಿನಿಂದ ಬಂದಿದೆ, ಯಾವ ಒಂದು ಮೂಲ ಭಾಷೆಯಿಂದ ಬಂದಿದೆ ಅಂತ ಕೇಳ್ಬೋದು. ಸಂಸ್ಕೃತದ ಭಾಷ್ ಎಂಬ ಧಾತುವಿನಿಂದ ಬಂದಿದೆ. ಹಾಗಾದರೆ ಭಾಷ್ ಅಂತ ಅಂದರೆ ಏನು ಅಂತ ಕೇಳ್ಬೋದು. ಭಾಷ್ ಅಂತ ಅಂದರೆ ಉಚ್ಚರಿಸುವುದು ಮತ್ತು ಮಾತನಾಡುವುದು ಅನ್ನುವಂಥ ಅರ್ಥವನ್ನು ಒಳಗೊಂಡಿದೆ. ಈಗ ನೆಕ್ಸ್ಟು, ಭಾಷೆಯ ಬಗೆಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ಮೊದಲ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಅಂದರೆ ಗ್ರೀಕ್ ವಿದ್ವಾಂಸರಾದಂತಹ ಪ್ಲೇಟೋ ಅವರಿಗೆ ಸಲ್ಲುತ್ತದೆ. ಓಕೆ, ಪ್ಲೇಟೋ ಅವರಿಗೆ ಸಲ್ಲುತ್ತೆ. ಭಾಷೆಯ ಬಗೆಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತಹ ಮೊಟ್ಟ ಮೊದಲ ವಿದ್ವಾಂಸ ಯಾರು ಅಂತ ಅಂದರೆ ಗ್ರೀಕ್ ವಿದ್ವಾಂಸ ಪ್ಲೇಟೋ. ಭಾಷೆಯ ಕುರಿತಾಗಿ ಹಲವಾರು ಭಾಷಾಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅವುಗಳನ್ನು ಈ ಕೆಳಗಿನಂತೆ ಸಂಗ್ರಹಿಸಿ ಪಟ್ಟಿ ಮಾಡಲಾಗಿದೆ. ಸೊ ಇಲ್ಲಿ ಹಲವಾರು ಭಾಷಾಶಾಸ್ತ್ರಜ್ಞರು ಕೊಟ್ಟಿರುವಂತಹ ಹೇಳಿಕೆಗಳಿದೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ಸ್ ತೊಗೊಂಡವರಿಗೆ ಆಲ್ರೆಡಿ ಈ ನೋಟ್ಸನ್ನು ಸೆಂಡ್ ಮಾಡಿರ್ತೀವಿ. ಮತ್ತು ಉಚಿತವಾಗಿ ತರಗತಿ ಎಲ್ರಿಗೂ ಲಭ್ಯ ಆಗಲಿ ಅಂತ ಈ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಸೊ ಈಗ ಪ್ಲೇಟೋ ಅವರು ಹೇಳಿರುವಂತಹ ಹೇಳಿಕೆ, ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಮಹತ್ ಸಾಧನವೇ ಭಾಷೆ. ಓಕೆ, ಇಲ್ಲಿ ಹೆಚ್ಚಿನ ವಿವರಣೆ ಬೇಡ, ಇದನ್ನು ಆ್ಯಸ್ ಇಟ್ ಈಸ್ ನೋಟ್ ಮಾಡ್ಕೊಳ್ಳಿ. ನಮಗೆ ಹೇಳಿಕೆಗಳನ್ನು ಕೊಟ್ಟು 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಭಾಷಾಶಾಸ್ತ್ರಜ್ಞರ ಹೆಸರುಗಳನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಅಂತಹ ಒಂದು ಕಾನ್ಸೆಪ್ಟಿಗೆ ಈ ಒಂದು ತರಗತಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಎಲ್ಲರ ಹತ್ರ ಪುಸ್ತಕಗಳು ಲಭ್ಯ ಇರೋದಿಲ್ಲ, ಸೊ ಅಂಥವರಿಗೆ ಈ ಒಂದು ತರಗತಿ ಸಹಾಯಕ ಆಗಲಿ. ನೆಕ್ಸ್ಟ್, ಹೆನ್ರಿ ಸ್ವೀಟ್, ಪದಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ. ಓಕೆ, ಹೆನ್ರಿ ಸ್ವೀಟ್ ಅವರ ಪ್ರಕಾರ ಭಾಷೆ ಅಂದರೆ ಪದಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ. ನಂತರ ವೆನ್ರಿಚ್ ಅವರೇನು ಹೇಳ್ತಾರೆ ಅಂದರೆ ಭಾಷೆ ಎಂಬುದೊಂದು ಬಗೆಯ ಸಂಕೇತ. ಈ ಸಂಕೇತಗಳ ಮುಖಾಂತರ ಮಾನವ ತನ್ನ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತ ವೆನ್ರಿಚ್ ಅವರು ಹೇಳ್ತಾರೆ. ನೆಕ್ಸ್ಟ್, ಎಡ್ವರ್ಡ್ ಸಫೀರ್ ಅವರು ಏನು ಹೇಳ್ತಾರೆ ಅಂದರೆ
ತಮ್ಮ ಭಾವನೆಗಳನ್ನು, ಭಾವಾವೇಶಗಳನ್ನು, ಬಯಕೆಗಳನ್ನು ಸ್ವಪ್ರೇರಿತ ಧ್ವನಿ ಸಂಕೇತಗಳಿಂದ ಮನುಷ್ಯರು ಇನ್ನೊಬ್ಬರಿಗೆ ತಿಳಿಸುವ ವಿಧಾನವೇ ಭಾಷೆ. ಸೊ ಎಷ್ಟು ಅರ್ಥಪೂರ್ಣವಾಗಿದೆ. ಈ ಒಂದು ಹೇಳಿಕೆಯಲ್ಲಿ ಸಂಪೂರ್ಣ ಅರ್ಥ ಅಡಕಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕ್ರೋಚೆ ಅವರ ಪ್ರಕಾರ ಸೀಮಿತವಾದ ವ್ಯವಸ್ಥಿತ ಶಬ್ದ ಸಮುದಾಯಗಳನ್ನೊಳಗೊಂಡು ಅಭಿವ್ಯಕ್ತಿಗೆ ಕಾರಣವಾಗುವ ಮಾಧ್ಯಮವೇ ಭಾಷೆ ಅಂತ ಕೊಡಲಾಗಿದೆ. ನೆಕ್ಸ್ಟ್, ಫರ್ಡಿನಂಡ್ ಡಿ ಸಸೂರ್ ಅವರ ಪ್ರಕಾರ ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅನ್ನುವಂತಹ ಹೇಳಿಕೆ ಇದೆ. ಓಕೆ, ಸೊ ಇದಕ್ಕಿಂತ ಇನ್ನೂ ಹೆಚ್ಚಿನ ಹೇಳಿಕೆಗಳಿರ್ಬೋದು. ಇಲ್ಲಿ ನಾನು ಅನ್ಸೂಯ ಪರಗಿ ಪುಸ್ತಕವನ್ನು ಆಧರಿಸಿ ಈ ಒಂದು ನೋಟ್ಸನ್ನು ರೆಡಿ ಮಾಡಿರೋದು. ನೆಕ್ಸ್ಟ್, ಕಿಲ್ಲರ್ ಕೌಚ್ರವರ ಪ್ರಕಾರ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ. ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು, ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟು ಏನು ಹೇಳುತ್ತೆ ಅಂದರೆ, ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ, ಸುದ್ದಿ, ಮನೋಭಾವಾದಿಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನ ಅಥವಾ ಸಂಕೇತಗಳ ಪದ್ಧತಿಯೇ ಭಾಷೆ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನೆಕ್ಸ್ಟ್, ಈಸ್ಲರ್, ಇದು ಪ್ರಶ್ನೆ ಆಗಿದೆ. ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ಈ ಹೇಳಿಕೆಯನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದು ಅಂತ ಕೇಳಿದ್ರು. ನೆಕ್ಸ್ಟ್, ಮಾರ್ಟಿಯವರ ಪ್ರಕಾರ ಭಾಷೆ ಅಂತ ಅಂದರೆ ಒಂದು ಚಿತ್ತಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯೇ ಭಾಷೆ. ಎಬ್ಬಿಂಗ್ಹಾಸ್ರವರ ಪ್ರಕಾರ ಭಾಷೆ ಅಂತ ಅಂದರೆ ಯಾವಾಗ ಬೇಕಾದರೂ ಸ್ವಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬ್ಲ್ಯಾಕ್ ಮತ್ತು ಟ್ರೆಗರ್ ಅವರ ಪ್ರಕಾರ ಭಾಷೆ ಅಂತ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಆಫ್ ಮೀನ್ಸ್ ಆಫ್ ವಿಚ್ ಎ ಸೋಷಿಯಲ್ ಗ್ರೂಪ್ ಕೋಆಪ್ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಕನ್ನಡದಲ್ಲಿ ಅದೇ ಅರ್ಥದಲ್ಲಿ ಹೇಳಿದ್ದಾರೆ. ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಬ್ಲ್ಯಾಕ್ ಮತ್ತು ಟ್ರಿಗರ್ ಅವರು ಕೊಟ್ಟಿರುವಂಥ ಹೇಳಿಕೆ. ನೆಕ್ಸ್ಟ್, ಸ್ಟುಟೆವಾಂಟ್ರವರ ಪ್ರಕಾರ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಮೆಂಬರ್ಸ್ ಆಫ್ ಎ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್. ಸೊ ಇಲ್ಲಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ ಅಂತ ಒಂದು ಸಣ್ಣ ವ್ಯತ್ಯಾಸವನ್ನು ಹೇಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ಸೊ ಕನ್ಫ್ಯೂಸ್ ಆಗಬೇಡ್ರಿ. ಬ್ಲ್ಯಾಕ್ ಮತ್ತು ಟ್ರೆಗರ್ ಮತ್ತು ಸ್ಟುಟೆವಾಂಟ್ರವರ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಿ ವ್ಯತ್ಯಾಸಗಳಿದೆ. ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಬಂದರೆ ಅದು ಸ್ಟುಟೆವಾಂಟ್ರವರ ಹೇಳಿಕೆಯಾಗಿರುತ್ತೆ. ಓಕೆ, ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಕ್ರಿಯೆ ಅಥವಾ ಪ್ರತಿಕ್ರಿಯೆಗೆ ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಸೊ ಇದನ್ನು ಇವುಗಳ ನಡುವಿನ ವ್ಯತ್ಯಾಸವನ್ನು ನೋಟ್ ಮಾಡಿಕೊಳ್ಳ್ರಿ. ಆವಾಗ ನೀವು ಈಸಿಯಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಈ ಮೇಲಿನ ಎರಡು ವಾಕ್ಯಗಳಲ್ಲಿ ಭಾಷೆಯ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯಾಗಿದ್ದು ಒಂದು ಸಮಾಜದ ಜನರು ತಮ್ಮ ವ್ಯವಹಾರಕ್ಕಾಗಿ ಬಳಸುವ ಸಂವಹನ ಸಾಧನವಾಗಿದೆ ಎಂಬ ಅಂಶ ವ್ಯಕ್ತವಾಗಿದೆ. ನೆಕ್ಸ್ಟ್, ದ ರ್ಯಾಂಡಮ್ ಹೌಸ್ ಡಿಕ್ಷನರಿ ಅವರು ಏನು ಹೇಳ್ತಾರೆ ಅಂತ ಅಂದರೆ, ಲ್ಯಾಂಗ್ವೇಜ್ ಈಸ್ ಎ ಬಾಡಿ ಆಫ್ ವರ್ಡ್ಸ್ ಆ್ಯಂಡ್ ಸಿಸ್ಟಮ್ಸ್ ಫಾರ್ ದರ್ ಯೂಸ್ ಕಾಮನ್ ಟು ಎ ಪೀಪಲ್ ಆಫ್ ದ ಸೇಮ್ ಕಮ್ಯುನಿಟಿ ಆರ್ ನೇಷನ್, ದ ಸೇಮ್ ಜಿಯೋಗ್ರಫಿಕಲ್ ಆರ್ ದ ಸೇಮ್ ಕಲ್ಚರಲ್ ಟ್ರೆಡಿಷನ್ ಅಂತ ಕೊಟ್ಟಿದ್ದಾರೆ. ಇನ್ನು ಕನ್ನಡದಲ್ಲಿ ಒಂದು ಸಮಾಜ ಅಥವಾ ರಾಷ್ಟ್ರಕ್ಕೆ ಸೇರಿದ ಅಥವಾ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮ ಅನುಕೂಲ ಮತ್ತು ವ್ಯವಹಾರಗಳಿಗಾಗಿ ಬಳಸುವ ಧ್ವನಿ ಸಂಕೇತಗಳ ಒಂದು ಸಾಮಾನ್ಯ ವ್ಯವಸ್ಥೆಯೇ ಭಾಷೆ ಅಂತ ದ ರ್ಯಾಂಡಮ್ ಹೌಸ್ ಡಿಕ್ಷನರಿ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್, ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಲ್ಯಾಂಗ್ವೇಜ್ ಈಸ್ ಎ ವರ್ಡ್ಸ್ ಆ್ಯಂಡ್ ದ ಮೆಥಡ್ಸ್ ಆಫ್ ಕಂಬೈನಿಂಗ್ ದೆಮ್ ಫಾರ್ ದ ಎಕ್ಸ್ಪ್ರೆಷನ್ ಆಫ್ ಥಾಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್, ಕನ್ನಡದಲ್ಲಿ ಹೇಳೋದಾದರೆ ಮನುಷ್ಯನ ಯೋಚನೆಗಳನ್ನು ಅಭಿವ್ಯಕ್ತಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅನ್ನೋದು ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಇರುವಂತಹ ಹೇಳಿಕೆಯಾಗಿದೆ. ಓಕೆ, ಸೊ ಇನ್ನು ಕೊನೆಯದಾಗಿ ನಾವು ಒಂದು ಕನ್ಕ್ಲೂಷನಿಗೆ ಬರೋದಾದರೆ, ಭಾಷೆಯು ಆನುವಂಶಿಕವಾದುದಲ್ಲ, ಮಾನವ ನಿರ್ಮಿತ. ಮಾನವ ತನ್ನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪ್ರಯತ್ನಪೂರ್ವಕವಾಗಿ ಸೃಷ್ಟಿಸಿಕೊಂಡು ಅಭ್ಯಾಸದಿಂದ ಬೆಳೆಸಿಕೊಂಡಂತಹ ಸಂಕೇತಗಳ ವ್ಯವಸ್ಥೆ ಅಂತ ಹೇಳಿದ್ದೀವಿ. ಓಕೆ, ಸೊ ಇಲ್ಲಿ
ಪ್ರಮುಖ ಹೇಳಿಕೆಗಳು ಏನಿದೆ ಅಷ್ಟನ್ನು ನೋಟ್ ಮಾಡ್ಕೊಳ್ರಿ. ಇದರ ಮೇಲೆ ನಿಮಗೆ ಪತ್ರಿಕೆ 1 ಪತ್ರಿಕೆ 2ರಲ್ಲೂ ಕೂಡ ಕ್ವೆಶನ್ ಆಗುತ್ತೆ. ಸೊ ಒಂದು ಅಂಕಕ್ಕೆ ನಿಮಗೆ ಈ ಒಂದು ತರಗತಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಭಾಷೆಯ ಪ್ರಾಮುಖ್ಯತೆಯನ್ನು ನೋಡೋಣ. ಮಾನವ ಜನಾಂಗವನ್ನು ಇತರ ಪ್ರಾಣಿಗಳಿಂದ ಬೇರ್ಪಡಿಸಿರುವ ಪ್ರಮುಖ ಸಾಧನವೆಂದರೆ ಭಾಷೆ. ಮಾತನಾಡುವ ಶಕ್ತಿ ಇರುವುದರಿಂದಲೇ ಮನುಷ್ಯ ಉಳಿದ ಜೀವಿಗಳಿಗಿಂತ ಮುಂದುವರಿದಿರುವನು. ಭಾಷೆ ಮನುಷ್ಯ ಸಂಪಾದಿಸಿಕೊಂಡಿರುವಂತಹ ಅಮೂಲ್ಯ ಆಸ್ತಿ. ತನ್ನ ಭಾವನೆಯನ್ನು ವ್ಯಕ್ತಪಡಿಸಲು ಹಾಗೂ ವ್ಯವಹಾರಕ್ಕೋಸ್ಕರ ಭಾಷೆಯನ್ನು ಬಳಸುತ್ತಾನೆ. ಆದುದರಿಂದಲೇ ಭಾಷೆಯನ್ನು ಭಾವನಾವಾಹಕ ಅಂತ ನಾವು ಕರಿತೀವಿ. ಸೊ ಇದರ ವಿವರಣೆ ನಿಮಗೆ ಬೇಕಾಗಿಲ್ಲ, ಯಾಕಂದರೆ ಸರಳವಾದಂತಹ ಭಾಷೆಯೇ ಇಲ್ಲಿದೆ. ನೆಕ್ಸ್ಟ್ ಭಾಷೆಯ ಉಪಯೋಗ ಎಷ್ಟು ಅವಶ್ಯಕವೆಂಬುದು ನಮ್ಮ ಅರಿವಿಗೆ ಬರಲಾರದಷ್ಟರ ಮಟ್ಟಿಗೆ ಅದು ಸ್ವಾಭಾವಿಕ ಕ್ರಿಯೆಯಾಗಿದೆ. ಭಾಷೆ ಇಲ್ಲದ ಪ್ರಪಂಚವನ್ನು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭಾಷೆ ಇಲ್ಲ ಅಂತಂದಿದ್ರೆ ನಾವು ಪ್ರಾಣಿಗಳಿಗೆ ಸಮ ಆಗ್ತಿದ್ವಿ ಅಂತ ಅನಿಸುತ್ತೆ. ಒಂದು ಕ್ಷಣ ಜಗತ್ತಿನಲ್ಲಿ ಭಾಷೆಯೇ ಇಲ್ಲ ಎಂದು ನಾವು ಕಲ್ಪಿಸಿಕೊಂಡರೆ ಭಾಷೆಯ ಪ್ರಾಮುಖ್ಯತೆಯ ಅರಿವಾಗುತ್ತದೆ. ಭಾಷೆ ಇಲ್ಲದೆ ಹೋಗಿದ್ದರೆ ಆಶೇಷ ಭುವನತ್ರಯವೂ ಕಗ್ಗತ್ತಲಾಗಿ ಬಿಟ್ಟಿತು ಎನ್ನುತ್ತಾರೆ ದಂಡಿ. ಈಗ ಭಾಷೆ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನಾವು ಕಗ್ಗತ್ತಲಲ್ಲೇ ಇದ್ದಂಗೆ ಅಂತ ಒಂದು ಅರ್ಥಪೂರ್ಣವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದು ದಂಡಿ. ಇದರ ಕುರಿತಾಗಿ ಪ್ರಶ್ನೆ ಆಗಿದೆ. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಭಾಷೆ ಇಲ್ಲದೆ ಹೋಗಿದ್ದರೆ ಆಶೇಷ ಭುವನತ್ರಯವೂ ಕಗ್ಗತ್ತಲಾಗಿ ಬಿಟ್ಟಿತು. ಈ ಹೇಳಿಕೆಯನ್ನು ನೀಡಿದಂತಹ ಭಾಷಾಶಾಸ್ತ್ರಜ್ಞರು ಯಾರು ಅಂತ ಪ್ರಶ್ನೆ ಕೇಳಿದ್ರು. ದಂಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಭಾವನೆಗಳನ್ನು ಭಾಷೆಯಲ್ಲಿ ವ್ಯಕ್ತಪಡಿಸುವಷ್ಟು ಸುಲಲಿತವಾಗಿ ಮತ್ತು ಅರ್ಥಪೂರ್ಣವಾಗಿ ಬೇರೆ ಯಾವ ಮಾಧ್ಯಮದಿಂದಲೂ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಭಾಷೆ ಒಂದು ಸಾಗರವಿದ್ದಂತೆ. ಮಿತವಾದ ಧ್ವನಿ ಮತ್ತು ಪದಗಳನ್ನು ಇಟ್ಟುಕೊಂಡು ಅಪರಿಮಿತವಾದ ವಾಕ್ಯಗಳನ್ನು ಮನುಷ್ಯ ರಚಿಸಬಲ್ಲ ಮತ್ತು ಅವುಗಳ ಮೂಲಕ ಭಾವನೆ ಹಾಗೂ ವಿಷಯಗಳನ್ನು ಯಶಸ್ವಿಯಾಗಿ ಇನ್ನೊಬ್ಬರಿಗೆ ತಿಳಿಸಬಲ್ಲ. ಮಾನವನ ಇಂದಿನ ಎಲ್ಲ ರೀತಿಯ ಪ್ರಗತಿಗೂ ಅವನ ಭಾಷೆಯೇ ಪ್ರಧಾನವಾಗಿದ್ದು, ಇಂದಿನ ನಾಗರಿಕ ಯುಗದ ಎಂತಹ ಸಂಕೀರ್ಣ ಸಮಸ್ಯೆಯನ್ನಾದರೂ ಅತಿ ಸುಲಭವಾಗಿ ಬಗೆಹರಿಸುವ ಶಕ್ತಿ ಭಾಷೆಗೆ ಇದೆ. ಭಾಷೆಯ ಮೂಲಕ ನಾಗರಿಕತೆ ಬೆಳೆದು ಬಂದಿದೆ. ಮಾನವನ ಜೀವನ ಹಸನಾಗಿದೆ. ಭಾಷೆಯ ಇನ್ನಿತರ ಪ್ರಾಮುಖ್ಯತೆಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ. ಭಾಷೆ ಅನ್ನೋದ್ರಿಂದನೇ ನಮ್ಮ ಮಾತಿನಿಂದ ನಮ್ಮ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ನಾವು ಗುರುತಿಸ್ಬೋದು. ಹೌದಾ? ನಿಮ್ಮ ಎದುರಿಗಿರುವಂತಹ ವ್ಯಕ್ತಿ ಆತ ಒಳ್ಳೆಯವನೋ ಅಥವಾ ಕೆಟ್ಟವನೋ ಅನ್ನೋದು ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗೋದೇ ಭಾಷೆಯಿಂದ, ಆತ ಬಳಸುವಂತಹ ಭಾಷೆಯಿಂದ. ಹೌದಾ? ಸೊ ಭಾಷೆಗೆ ಇರುವಂತಹ ತೂಕ ಅಷ್ಟು ಅಂತ ಹೇಳ್ಬೋದು. ಈಗ ಇಲ್ಲಿ ಭಾಷೆಯ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಲಾಗಿದೆ. ಒಂದು ಸಲ ಇದನ್ನು ಓದ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಮನುಷ್ಯನ ಸಾಮಾಜಿಕ ವ್ಯವಹಾರಗಳಿಗೆ ಭಾಷೆ ಬೇಕೇ ಬೇಕಾಗುತ್ತೆ. ಭಾವನೆ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ನಾವು ಅಭಿವ್ಯಕ್ತಿಪಡಿಸೋದಕ್ಕೆ ಬೇಕು. ಶಿಕ್ಷಣ ಮತ್ತು ಆಡಳಿತ ವ್ಯವಹಾರಗಳಿಗೆ ಭಾಷೆ ಅತ್ಯಗತ್ಯವಾಗಿ ಬೇಕಾಗಿರುತ್ತೆ. ಸಂಸ್ಕೃತಿ ಬೆಳವಣಿಗೆ ಮತ್ತು ಪ್ರಸಾರಕ್ಕೆ ಭಾಷೆಯ ಅಗತ್ಯ ಇದೆ. ರಾಷ್ಟ್ರೀಯ ಮತ್ತು ಭಾವನಾತ್ಮಕ ಐಕ್ಯತೆಗೆ ಭಾಷೆ ಬೇಕು. ಸಾಹಿತ್ಯ ಮತ್ತು ಕಲೆಯ ಬೆಳವಣಿಗೆಗೆ, ಅನಂತರ ವಿಜ್ಞಾನ ಮತ್ತು ಸಂಶೋಧನೆಗಳ ವಿಕಾಸಕ್ಕೆ, ಜ್ಞಾನಾರ್ಜನೆ ಮತ್ತು ಸೃಜನಶೀಲತೆಯ ಅಭಿವ್ಯಕ್ತಿಗೆ, ವ್ಯಕ್ತಿಯ ಸಾಮಾಜೀಕರಣದೊಂದಿಗೆ ವ್ಯಕ್ತಿಯ ವಿಕಾಸಕ್ಕೆ, ಆಧುನಿಕ ಜಗತ್ತಿನ ವಿದ್ಯಮಾನಗಳನ್ನು ತಿಳಿಯೋದಕ್ಕೆ ನಮಗೆ ಭಾಷೆ ಬೇಕು. ಮಾಧ್ಯಮಗಳ ಲಾಭವನ್ನು ಪಡೆಯಲಿಕ್ಕೆ ಬೇಕಾಗುತ್ತೆ. ಆಧುನಿಕ ಜೀವನ ಶೈಲಿಗೆ ಹೊಂದಾಣಿಕೆಯಾಗಲು ಭಾಷೆ ಬೇಕು. ಮಾಹಿತಿ ಮತ್ತು ಜ್ಞಾನವನ್ನು ದಾಖಲು ಮಾಡಲು ನಮಗೆ ಭಾಷೆ ಅಗತ್ಯ ಇದೆ. ಈ ರೀತಿಯಾಗಿ ಮನುಷ್ಯ ಜೀವನದ ಸರ್ವ ಕ್ಷೇತ್ರಗಳಿಗೆ ಭಾಷೆ ಅಗತ್ಯವಾಗಿ ಬೇಕು. ಹೌದಾ? ಸೊ ನಾವು ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದಿದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ ಸಹಾಯಕವಾಗಿರೋದೇ ಭಾಷೆ ಅಂತ ಹೇಳ್ಬೋದು. ಹೌದಾ? ನಾವು ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ, ಅನಂತರ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ನಾವು ಭಾಷೆಯನ್ನು ಬಳಸ್ಕೊಂಡೇ ಅಭಿವೃದ್ಧಿ ಹೊಂದ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಭಾಷೆಯ ಅರ್ಥ, ಭಾಷೆ ಅನ್ನುವಂತಹ ಪದ ಹೇಗೆ ವ್ಯುತ್ಪತ್ತಿಯಾಗಿದೆ, ಅದರ ಹುಟ್ಟು ಹೇಗಾಗಿದೆ ಅನ್ನೋದನ್ನು ನೋಡಿದ್ದೀವಿ. ಜೊತೆಗೆ ಭಾಷೆಯ ಕುರಿತಾಗಿ ಭಾಷಾಶಾಸ್ತ್ರಜ್ಞರು ಹೇಳಿರುವಂತಹ ವ್ಯಾಖ್ಯೆಗಳ ಸಂಗ್ರಹವನ್ನು ನೋಡ್ಕೊಂಡಿದ್ದೀವಿ. ಜೊತೆಗೆ ಭಾಷೆಯ ಪ್ರಾಮುಖ್ಯತೆಯನ್ನು ನೋಡಿದ್ದೀವಿ. ಸೊ ಇದರ ಕುರಿತಾಗಿ ನಿಮಗೆ 1 ಅಥವಾ 2 ಅಂಕದ ಪ್ರಶ್ನೆಯನ್ನು ನೀವು TET ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ತರಗತಿ ನಿಮ್ಮೆಲ್ರಿಗೂ ಕೂಡ ಸಹಾಯಕವಾಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.